ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು BEd ನ ಕುರಿತು ಓಡಿಸನ್ನ ಮಾಡಿ ಅಂತ ಮಾಹಿತಿನ ಕೇಳ್ತಾ ಇದ್ರಿ. ಸೊ ಒಂದು ರಿಕ್ವೆಸ್ಟ್ಗಳನ್ನು ಕೂಡ ಸಾಕಷ್ಟಾಗಿ ಮಾಡ್ತಾನೆ ಇದ್ರಿ. ಸೊ BEd ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿನ ಕೂಡ ತಿಳಿಸ್ತಾ ಇರೋದಾಗಿರುತ್ತೆ. ಪ್ರಮುಖವಾಗಿ ಸಾಕಷ್ಟು ವಿದ್ಯಾರ್ಥಿನಿಯರು BEd ನ ಮಾಡ್ತಕ್ಕಂಥದ್ದು ಏನೋ ಉದ್ದೇಶ ಅಂದ್ರೆ ಸೊ BEd ನ ಮಾಡಿ ನಾವು ಕೂಡ ಶಿಕ್ಷಕರಾಗಬೇಕು ಅಂತ BEd ನ ಮಾಡ್ತಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ಆದೇಶ ಏನಿತ್ತಲ್ಲ ಅದನ್ನ ಇವಾಗ ಸುಪ್ರೀಂ ಕೋರ್ಟ್ ಅವರು ಒಂದು ತೆಗೆದುಹಾಕಿ BEd ನ ಕಡ್ಡಾಯ ಇಲ್ಲ ಅಂತ ಮಾಹಿತಿನ ಕೊಟ್ಟಿದ್ದಾರೆ. BEd ಆಗಿದ್ರೆ ಯಾರಿಗೆ ಕಡ್ಡಾಯ ಇರುವುದಿಲ್ಲ, ಸೊ ಯಾರಿಗೆ BEd ಕಡ್ಡಾಯ ಇರುತ್ತೆ ಅಥವಾ ಯಾರಿಗೆ BEd ಈ ಒಂದು ನೀತಿಯನ್ನು ಅವರು ಸರ್ಕಾರದ ಒಂದು ಆದೇಶ ಏನಿತ್ತಲ್ಲ ಸುಪ್ರೀಂ ಕೋರ್ಟ್ ಆಗಿರೋ ತೆಗೆದಾಕಿರುವಂತದ್ದು ಏನನ್ನ ಸೊ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗೆ ಅರ್ಥ ಆಗೋ ರೀತಿಯಲ್ಲೇ ಒಂದು ಮಾಹಿತಿಗಳನ್ನು ತಿಳಿಸ್ತಾ ಇರೋದಾಗಿರುತ್ತೆ. ಸೊ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿರೋ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೇಗನೆ ಮಾಹಿತಿನ ಕ್ವಿಕ್ ಆಗಿ ಎಲ್ಲರಿಗಿಂತ ಮೊದಲು ನೀವು ತಿಳ್ಕೊಬೋದಾಗಿರುತ್ತೆ. ಅದಕ್ಕೆ ಇನ್ನ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ರೆ BEd ಕುರಿತು ಹೆಚ್ಚಿನ ಒಂದು ವಿಡಿಯೋಸ್ಗಳನ್ನ ವೀಕ್ಷಣೆ ಮಾಡಲಿಕ್ಕೆ ಲೈಕ್ ಕೂಡ ಮಾಡಬಹುದಾಗಿರುತ್ತೆ ನೀವು ಅಂತ ಹೇಳ್ತಾ ವಿಡಿಯೋ ನೋಡಿದ ನಂತರ ನಿಮಗೆ ಸಹಾಯ ಆಗುತ್ತೆ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ BEd ಅಂತಕ್ಕಂಥದ್ದು ಏನಿದೆಯಲ್ಲ ಸೊ ಒಂದು ವೃತ್ತಿಪರ ಒಂದು ಶಿಕ್ಷಣ ಆಗಿರುವಂತದ್ದಾಗಿರುತ್ತೆ. ಇದು ಒಂದು ಸ್ಕಿಲ್ ಓರಿಯೆಂಟೆಡ್ ಕೋರ್ಸ್ ಆಗಿರುವಂತದ್ದಾಗಿರುತ್ತೆ. ಕೌಶಲವನ್ನ ಕಲಿತಕ್ಕಂಥ ಒಂದು ಕೋರ್ಸ್ ಆಗಿರುವಂತದ್ದಾಗಿರುತ್ತೆ. ನಂತರದಲ್ಲಿ ಒಂದು ಶಿಕ್ಷಕ ವೃತ್ತಿಗೆ ಸೇರ್ಕೋಬೇಕು ಅನ್ನೋಂಥವ್ರು BEd ನ ಪ್ರಮುಖವಾಗಿ ಮಾಡೇ ಮಾಡ್ತಾರೆ. ಸೊ ಒಂದು ಡಿಗ್ರಿ ಆದ ನಂತರದಲ್ಲೇ ಒಂದು ಆಯ್ಕೆ ಮಾಡ್ತಕ್ಕಂಥ ಒಂದು ಕೋರ್ಸ್ ಇದಾಗಿದ್ದು ಕಾಮರ್ಸ್ ವಿದ್ಯಾರ್ಥಿಗಳು ಕಡಿಮೆ ಪ್ರಮಾಣದಲ್ಲಿ ಆಯ್ಕೆ ಮಾಡ್ಕೊಂಡ್ರು ಕೂಡ ಒಂದು ಆರ್ಟ್ಸ್ ಮತ್ತೆ ಸೈನ್ಸ್ ವಿಭಾಗದ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿಗೆ ಒಂದು ಪ್ರಮಾಣದಲ್ಲಿ ಈ ವಿದ್ಯಾರ್ಥಿಗಳು ಈ ಕಡೆನೆ ಬರೋದಾಗಿರುತ್ತೆ. ಪ್ರಮುಖವಾಗಿ ಆರ್ಟ್ಸ್ ವಿಭಾಗದ ವಿದ್ಯಾರ್ಥಿಗಳು ಹೆಚ್ಚಿಗೆ ಬರ್ತಾರೆ ಅಂತ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಒಂದು BEd ಅಂತಕ್ಕಂಥದ್ದು ಏನಿದೆಯಲ್ಲ ಸೊ ಇದನ್ನ ಕೆಲವು ಕಡೆ ಕಡ್ಡಾಯ ಆಯಿತು, ಕೆಲವು ಕಡೆ ಕಡ್ಡಾಯ ಆಗಿಲ್ಲ, ಜಾಬ್ ಇನ್ನೊಂದು ಮತ್ತೊಂದು ಈ ಒಂದು ಸಂದರ್ಭದಲ್ಲೇ ಒಂದು ಗೊಂದಲಗಳು ಕೂಡ ಇತ್ತು. ಸದ್ಯಕ್ಕೆ ಇವಾಗ ಅಂದ್ರೆ ಹಿಂದೆ ಸರ್ಕಾರ ಕೂಡ ಒಂದು ಮಾಹಿತಿನ ಕೂಡ ಕೊಟ್ಟರು, NCERT ಕಡೆಯಿಂದ ಕೆಲವೊಂದು ಅಪ್ಡೇಟ್ಗಳಾಯಿತು. ಸೊ ಇವಾಗ ಗೊಂದಲದಲ್ಲೂ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಇದ್ರು. ಸುಪ್ರೀಂ ಕೋರ್ಟ್ ಕಡೆಯಿಂದ ಇವಾಗ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳಬಹುದಾಗಿದ್ದು ಒಂದು ಶಿಕ್ಷಕರಾಗ್ಲಿಕ್ಕೆ ಏನು ಪ್ರಾಥಮಿಕ ಒಂದು ಶಿಕ್ಷಣವನ್ನ ಅಂದ್ರೆ ಪ್ರಾಥಮಿಕ ಶಿಕ್ಷಣದಲ್ಲಿ ಬೋಧನೆ ಮಾಡ್ಲಿಕ್ಕೆ ಆ ಒಂದು ಶಿಕ್ಷಕರಿಗೆ BEd ಕಡ್ಡಾಯ ಇರುವುದಿಲ್ಲ ಇನ್ನು ಮುಂದೆ ಅಂತ ಅವರು ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಸರ್ಕಾರ ವೈಯಕ್ತಿಕವಾಗಿ ನಿರ್ಧಾರಗಳನ್ನ ತೀರ್ಮಾನಗಳನ್ನ ತೆಗೆದುಕೊಳ್ತಿದೆ, ಇದು ಸರಿಯಲ್ಲ. ಪ್ರಾಥಮಿಕ ಶಿಕ್ಷಣ ಅಂದ್ರೆ ವಿದ್ಯಾರ್ಥಿಗಳಿಗೆ ಪ್ರೈಮರಿ ಎಜುಕೇಶನ್ ಅಲ್ಲಿ ಟೀಚ್ ಮಾಡ್ತಕ್ಕಂಥ ಶಿಕ್ಷಕರಿಗೆ BEd ಏನಿದೆಯಲ್ಲ ಅದು ಕಡ್ಡಾಯ ಇರೋದಿಲ್ಲ ಇನ್ನು ಮುಂದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಆ ಒಂದು ವಿಭಾಗದಲ್ಲಿ ಟೀಚ್ ಮಾಡ್ಲಿಕ್ಕೆ DEd ಅಥವಾ ಡಿಪ್ಲೊಮಾ ಅಂತ ಏನಿದೆಯಲ್ಲ ಸೊ ಆ ಒಂದು ಶಿಕ್ಷಣನೇ ಸಾಕಾಗಿರುತ್ತೆ. ಯಾವುದೇ ರೀತಿಯಾಗಿ BEd ಅಂತಕ್ಕಂಥದ್ದು ಬೇಕಿಲ್ಲ ಅಂತ ಹೇಳಿರುವಂತದ್ದು ಸುಪ್ರೀಂ ಕೋರ್ಟ್ ಈ ಒಂದು ನೀತಿಯನ್ನ ಅಂದ್ರೆ ತೀರ್ಮಾನವನ್ನ ತಿಳಿಸಿರೋದಾಗಿರುತ್ತೆ. ಒಂದು ತೀರ್ಪನ್ನ ಒಂದು ಸರ್ಕಾರ ಏನ್ ಮಾಡಿತ್ತು ಅಂತಂದ್ರೆ ಒಂದು ಸರ್ಕಾರದ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ತಿಳಿಸಿದ್ದು ಸರ್ಕಾರ ಒಂದು ಉನ್ನತ ಶಿಕ್ಷಣ ಅನ್ನುವಂತಹ ನಿಟ್ಟಿನಲ್ಲಿ ಮಾತ್ರ BEd ಅನ್ನ ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ತಿದೆ. ಅದು ಸರಿಯಾಗೋದಿಲ್ಲ. ಹಿಂದೆ ಕಾನೂನುಗಳಿಗೂ ಕೂಡ ಅದು ಸಂವಿಧಾನದಲ್ಲೂ ಕೂಡ ಅದು ಸರಿಯಾಗಿ ಒಂದು ರೀತಿಯಲ್ಲಿ ಇಲ್ಲ. ಹಾಗಾಗಿ BEd ಅಂತಕ್ಕಂಥದ್ದು ಏನಿದೆ ಹಾಗಾದ್ರೆ BEd ಕಂಪಲ್ಸರಿ ಇಲ್ವಾ ಯಾರಿಗೆ ಅಂತ ಹೇಳಿದ್ರೆ DEd ಅದನ್ನ ಮಾತ್ರ ಕಂಪಲ್ಸರಿ ಮಾಡಿದ್ರೆ ಪ್ರೈಮರಿ ಎಜುಕೇಶನ್ ಅಂದ್ರೆ ಪ್ರೈಮರಿ ಪ್ರಾಥಮಿಕ ಹಂತದಲ್ಲಿ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ DEd ಮಾತ್ರ ಕಂಪಲ್ಸರಿ ಆಗಿರುತ್ತೆ. ಒಂದು BEd ಅಂತಕ್ಕಂಥದ್ದು ಏನಿದೆಯಲ್ಲ ಈ ಒಂದು ಹೈಯರ್ ಎಜುಕೇಶನ್ ಅಲ್ಲ ಒಂದು ಪ್ರೌಢಶಾಲಾ ಒಂದು ಶಿಕ್ಷಕರು ಇರ್ತಾರಲ್ಲ ಅವರಿಗೆ BEd ಕಂಪಲ್ಸರಿ ಆಗಿರುತ್ತೆ. BEd ಮಾಡ್ಲೇಬೇಕಿರುತ್ತೆ ಅವರು. ನಂತರದಲ್ಲಿ ಒಂದು ಪ್ರೈಮರಿ ಅವರಿಗೆ ಮಾತ್ರ ಪ್ರಾಥಮಿಕ ಹಂತದಲ್ಲಿ ಬೋಧನೆ ಮಾಡೋರಿಗೆ ಮಾತ್ರ DEd ಮಾತ್ರ ಸಾಕು, BEd ನ ಅವಶ್ಯಕತೆ ಇಲ್ಲ, ಅಂದ್ರೆ ಕಂಪಲ್ಸರಿ ಇರೋದಿಲ್ಲ, ಕಡ್ಡಾಯ ಇರೋದಿಲ್ಲ ಅಂತ ಅವ್ರು ಮಾಹಿತಿನ ಕೊಟ್ಟಿರೋದಾಗಿರುತ್ತೆ. ಮಾಡಿದ್ರೆ ಉತ್ತಮ, ಆದ್ರೆ DEd ಅಂತೂ ಬೇಕಿರುತ್ತೆ ಅವ್ರಿಗೆ ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರಾಗ್ಲಿಕ್ಕೆ. ಯಾರಿಗೆ ಒಂದು ಕಡ್ಡಾಯ ಇಲ್ಲ ಅಂತ ಹೇಳಿದ್ರೆ BEd ಅಂತಕ್ಕಂಥದ್ದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗ್ಲಿಕ್ಕೆ ಅವರಿಗೆ BEd ಅಂತಕ್ಕಂಥದ್ದು ಕಂಪಲ್ಸರಿ ಇರೋದಿಲ್ಲ ವಿದ್ಯಾರ್ಥಿಗಳೇ. ಈ ಒಂದು ಹೈಯರ್ ಅಂದ್ರೆ ಪ್ರೌಢಶಾಲಾ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರಿಗೆ ಬೋಧನೆ ಮಾಡೋರಿಗೆ ಹೈಸ್ಕೂಲ್ ಅಲ್ಲಿ ಟೀಚ್ ಮಾಡುವಂತವ್ರಿಗೆ BEd ಅಂತಕ್ಕಂಥದ್ದನ್ನ ಬೇಕಾಗಿರುತ್ತೆ. ಅವ್ರಿಗೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಸದ್ಯಕ್ಕೆ ಪ್ರಾಥಮಿಕ ಶಿಕ್ಷಕರಾಗ್ಲಿಕ್ಕೆ ಒಂದು ಅರ್ಹತೆ ಏನಿತ್ತಲ್ಲ BEd ಕಂಪಲ್ಸರಿ ಅಂತ ಆ ಒಂದು ನೀತಿಯನ್ನ ಇವಾಗ ಸುಪ್ರೀಂ ಕೋರ್ಟ್ ಅವರು ಬದಲಾವಣೆ ಮಾಡಿ ಕಡ್ಡಾಯ ಇರೋದಿಲ್ಲ ಇನ್ನು ಮುಂದೆ BEd ಕಡ್ಡಾಯ ಅಂತಕ್ಕಂಥದ್ದು ಏನೈತಲ್ಲ ಅದನ್ನ ತೆಗೆದಾಕಿರೋದಾಗಿರುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಮ ಸ್ನೇಹಿತರಿಗೆ ಒಂದು ಮಾಹಿತಿನ ತಲುಪಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದ್ರ ಮುಖಾಂತರ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.